ಇವತ್ತಿನ ಮ್ಯಾಚಲ್ಲಿ ಯಾರು ಇರ್ತಾರೆ ಯಾರು ಇರಲ್ಲ ಅನ್ನೋ ಒಂದು ಚಿಂತೆ ಇತ್ತು. ಹಾರ್ದಿಕ್ ಪಾಂಡ್ಯ ಇರಲ್ಲ ಅನ್ನೋ ಒಂದು ವಿಚಾರವನ್ನ ನಮ್ಮ ಸಹೋದ್ಯೋಗಿಗಳು ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್. ಒಂದು, ಹಾರ್ದಿಕ್ ಪಾಂಡ್ಯ ಮ್ಯಾಚ್ ವಿನ್ನರ್ ನಮಗೆ, ಆದ್ರೆ ಇವತ್ತಿನ ಮ್ಯಾಚ್ಗೆ ಹಾರ್ದಿಕ್ ಪಾಂಡ್ಯ ಇಲ್ಲ. ಪಾಕ್ ವಿರುದ್ಧ ಸೆಣಸಾಡೋ ಪಂದ್ಯಕ್ಕೆ ಮಿಂಚಿನ ಬೌಲರ್ ಅಥವಾ ಮಿಂಚಿನ ಆಲ್ರೌಂಡರ್ ಇಲ್ಲ. ಶ್ರೀಲಂಕಾ ಜೊತೆ ನಡೆದ ಪಂದ್ಯದಲ್ಲೇ ಹಾರ್ದಿಕ್ ಪಾಂಡ್ಯ ಗಾಯಗೊಂಡಿದ್ರು. ಮ್ಯಾಚ್ ನಡೆಯೋ ವೇಳೆಯೇ ಆಟದಿಂದ ಹೊರಬಂದಿದ್ರು ಹಾರ್ದಿಕ್ ಪಾಂಡ್ಯ ಅವರು. ಅವ್ರ ಬಗ್ಗೆ ಚಿಂತೆ ಇತ್ತು, ಇವತ್ತು ಇರ್ತಾರಾ ಇಲ್ವಾ ಅಂತ ಹೇಳಿ. ಆದ್ರೆ ಇವತ್ತಿನ ಫೈನಲ್ ಮ್ಯಾಚ್ಗೆ ಹಾರ್ದಿಕ್ ಪಾಂಡ್ಯ ಇರೋದಿಲ್ಲ. ಇದು ಇಂಡಿಯಾಗೆಲ್ಲ ಒಂದ್ ಕಡೆ ಮೈನಸ್ ಆಗಬಹುದು. ಶ್ರೀಲಂಕಾ ಜೊತೆಗೆ ನಡೆದಂತ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಗಾಯಗೊಂಡಿದ್ರು. ಸೊ ಚೇತರಿಸಿಕೊಳ್ತಾ ಇದ್ದಾರೆ. ಮೇ ಬಿ ಆಟ ಆಡಿದ್ರು ಆಡಬಹುದು, ಈ ಪಂದ್ಯದಲ್ಲಿ ಇರ್ತಾರೆ, ಲಭ್ಯ ಇರ್ತಾರೆ ಅಂತಾನೆ ಅನ್ಕೊಂಡಿದ್ವಿ. ಆದ್ರೆ ಹಾರ್ದಿಕ್ ಪಾಂಡ್ಯ ಈ ಮ್ಯಾಚ್ ನಲ್ಲಿ ಇರೋದಿಲ್ಲ. ಸೊ ಇದೆಲ್ಲ ಒಂದ್ ಕಡೆ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ರೀತಿಯಾದಂತ ಆಟಗಾರ ನಮ್ಮ ಟೀಮ್ ಇಂಡಿಯಾದಲ್ಲಿ ಇಲ್ಲ ಸದ್ಯಕ್ಕೆ. ಸೊ ಅವಿನಾಶ್, ಹಾರ್ದಿಕ್ ಪಾಂಡ್ಯ ಒಬ್ಬ ಚುರುಕಿನ ಆಟಗಾರ, ಒಬ್ಬ ಬೆಸ್ಟ್ ಆಲ್ರೌಂಡರ್ ಇನ್ T20. ಸೊ ಹಾಗಾಗಿ ಇವತ್ತು ಅವರೇ ಮೇನ್ ಮ್ಯಾಚ್, ಫೈನಲ್ ಮ್ಯಾಚ್ಗಿಲ್ಲ. ಇದನ್ನ ಹೆಂಗ್ ನೋಡ್ತೀರಿ ಈಗ? ಹಾರ್ದಿಕ್ ಪಾಂಡ್ಯನ ನಾವು ಎರಡು ರೀತಿ ನೋಡ್ತೀವಿ. ಒಂದು, ಬೂಮ್ರಾ ಅಂತ ಸ್ಟಾರ್ ಪ್ಲೇಯರ್ಸು ಇದ್ದಾಗ್ಲೂ ಪವರ್ ಪ್ಲೇಯಲ್ಲಿ ಫಸ್ಟ್ ಓವರ್ ಆಗ್ತಾ ಇದ್ದಿದ್ದೆ ಹಾರ್ದಿಕ್ ಪಾಂಡ್ಯ. ಅಂಡ್ ಅದರಲ್ಲಿ ಸಕ್ಸಸ್ ತಗೊಂಬಂದು ಕೊಟ್ಟಿದ್ದಾರೆ. ಫಸ್ಟ್ ಓವರ್ ವಿಕೆಟ್ ತಗೊಂಬಂದು ಕೊಡ್ತಾ ಇದ್ರು, ಲೈನು ಲೆಂತ್ ಚೆನ್ನಾಗಿ ಆಗ್ತಾ ಇದ್ರು. ಸೊ ಈಗ ಫಸ್ಟ್ ಓವರ್ ಇಮಿಡಿಯೇಟ್ ಚೇಂಜ್ ಆಗುತ್ತೆ, ಬೇರೆ ಬೌಲರ್ ಕೈ ಹಾಕ್ಸ್ಬೇಕಾಗುತ್ತೆ. ಒಂದು ಪ್ಲಾನ್ ಇರುತ್ತಲ್ಲ, ಆ ಪ್ಲಾನ್ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಅದೊಂದು. ಅಂಡ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಾವು ಹೆಂಗೆ ನೋಡ್ತೀರಿ ಅಂದ್ರೆ ಹೈ ಪ್ರೆಷರ್ ಮ್ಯಾಚ್ ಅದು. ಸೊ ಹಾಗಾಗಿ ಇವಾಗ ಟೀಮಲ್ಲಿ ಇರೋ ಪ್ಲೇಯರ್ಸ್ನ ಯಾರಾದರೂ ಎಲ್ಲರೂ ನಿಭಾಯಿಸ್ತಾರೆ. ಬಟ್ ಹಾರ್ದಿಕ್ ಪಾಂಡ್ಯಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಜೊತೆ ಪ್ರೆಷರ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೋದು. ಕೊಹ್ಲಿ ದಿ ಬೆಸ್ಟ್ ಕೆರಿಯರಲ್ಲಿ ಮ್ಯಾಚ್ ಯಾವುದು ಅಂದ್ರೆ ನಿಮಗೆ ಗೊತ್ತು, ಕೊನೆವರೆಗೂ ಗೆಲ್ಸಿದ್ದು. ಸೊ ಆ ಟೈಮಲ್ಲಿ ಕೊಹ್ಲಿಗೆ ಸಪೋರ್ಟ್ ಮಾಡಿದ್ದೆ ಹಾರ್ದಿಕ್ ಪಾಂಡ್ಯ. ಸೊ ಕೊನೆವರೆಗೂ ತಗೊಂಬಂದು ಆ ಪ್ರೆಷರ್ನ ಯಾರಾದರೂ ಒಬ್ರು ನೀಟಾಗಿ ನಿಭಾಯಿಸ್ತಾರೆ ಅಂದರೆ ಅದು ಹಾರ್ದಿಕ್ ಪಾಂಡ್ಯ. ಸೊ ಅಂಥ ಸ್ಟಾರ್ ಪ್ಲೇಯರ್ನ ಆ್ಯಂಡ್ ಆಲ್ರೌಂಡರ್ ಅಂದರೆ ಅಲ್ಲೇ ಬಂತು. ಫೀಲ್ಡಿಂಗ್ ಆಗಲಿ, ಬ್ಯಾಟಿಂಗ್ ಆಗಲಿ. ಸೊ ಎಂತೆಂಥ ಕ್ಯಾಚ್ ಏಷ್ಯಾಕ್ಕೆ ಇದೇ ಟೂರ್ನಮೆಂಟಲ್ಲಿ ಎಂತೆಂಥ ಬೌಂಡ್ರಿ ಕ್ಯಾಚಸ್ ಹಿಡಿದಿದ್ದಾರೆ ನೋಡ್ಬೋದು. ಸೊ ಹಾಗಾಗಿ ಹಿನ್ನಡೆ ಆಗೋಗುತ್ತೆ. ಆ್ಯಂಡ್ ಎಂಡ್ ಆಫ್ ದ ಡೇ ಬೆಂಚ್ ಸ್ಟ್ರೆಂತ್ ಚೆನ್ನಾಗಿದೆ. ಸೊ ಯಾರೊಬ್ಬರು ಒಳಗಡೆ ಬರಬೇಕು, ಆಡ್ತಾರೆ. ಸೊ ಡೌಟೇ ಬೇಡ, ಸ್ವಲ್ಪ ಮಟ್ಟಿಗಾದರೂ ಹಿನ್ನಡೆ ಆಗೇ ಆಗುತ್ತೆ.